ಭಗವತ್ಪಾದಾಚಾರ್ಯವೃಭ್ಯೋ ನಮಃ. ಕಡು ಕರುಣಿನೇನೆಂದರಿತು ಹೇರೊಡಲ ನಮಿಸುವೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಈ ಮಹಿ ಮಂಡಲೊಳಿಯ ಗುರು ಶ್ರೀಮದಾಚಾರ್ಯರ ಮತಾನುಗರಾದವರ ಮಹಾವೈಷ್ಣವರ ವಿಷ್ಣು ಪಾದಾಬ್ಜ ಮಧುಕರರ ಸ್ತೋಮಕ್ಕೆ ಆನಮಿಸುವೆನು ಬಿಡದೆ ಅವರವರ ನಾಮಗಳ ಬೇಡಲನ್ನಳವೆ ಯಾಮ ಯಾಮಂಗಳಲಿ ಓದಿಸಲಿ ಯಮಗೆ ಸತ್ವಿಷಯ. ನಾವು ಪ್ರತಿನಿತ್ಯ ಮನುಷ್ಯನ ಸಾಧನ ಮಾರ್ಗದಲ್ಲಿ ಭಗವಂತನ ಚಿಂತನೆ ಅತ್ಯವಶ್ಯಕವಾಗಿರತಕ್ಕಂಥದ್ದು. ಬೆಳಗ್ಗೆ ಉಷತ್ಕಾಲದಲ್ಲಿ ಭಗವಂತನ ಎಬ್ಸತಕ್ಕಂತ ಒಂದು ಕ್ರಮದಲ್ಲಿ ಯೋಗ ನಿದ್ರೆಯಲ್ಲಿದ್ದಾನೆ. ಪರಮಾತ್ಮನಿಗೇನು ನಿದ್ದೆ ಇಲ್ಲ, ಆದರೆ ಅವನು ಎಬ್ಬಿಸ್ಲಿಕ್ಕಾಗಿ ಒಂದು ಧ್ಯಾನದ ಸಾಧನದ ಮಾನಸಿಕ ಕಾರ್ಯಕ್ರಮದಲ್ಲಿ ನಾವು ಈ ಸುಪ್ರಭಾತ ಸೇವೆ ಅಂತ ಹೇಳಿ ಒಂದು ಭಗವಂತನಿಗಾಗಿ ಚಿಂತನೆ ಮಾಡಲಿಕ್ಕೋಸ್ಕರವಾಗಿ ಒಂದು ಪದ್ಧತಿಯನ್ನ ಮಂತ್ರಾಲಯದ ಗುರು ಸಾರ್ವಭೌಮ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಪೂಜ್ಯರಾದ ಕೆ ಅಪ್ಪಣ್ಣಾಚಾರ್ಯರ ಅವರ ಆದೇಶದಂತೆ ನಾವು ಈ ಒಂದು ಸುಪ್ರಭಾತದ ಧ್ಯಾನದ ಕ್ರಮವನ್ನ ಎಲ್ಲರಿಗೂ ಅಭ್ಯಾಸ ಮಾಡಿಸ್ಬೇಕು ಅಂತ ಒಂದು ಸಣ್ಣ ಕಿರು ಪ್ರಯತ್ನ ಮಾಡಿದ್ವಿ. ಅದನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಹರಿಗುರುಗಳ ಅನುಗ್ರಹದಿಂದ. ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಕಲ ಹರಿದಾಸರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಗುರು ಜಗನ್ನಾಥದಾಸವರ್ಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಪ್ರಾಣೇಶದಾಸರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಲಜ್ಯೇಷ್ಠ ದಿವಾಕಾರಂ ಜಗದೀಶ ಪದಾಶ್ರಯಂ ಜಗದೀಥಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಜಗನ್ನಾಥದಾಸ ಗುರುವರ್ಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗೋಪ ಪ್ರಕರ ಸಂಕಾಶಂ ಗೋಪಾಲಾರ್ಚನತತ್ಪರಂ ಗೋದೇವ ವಂದ್ಯ ಪಾದಾಬ್ಜಂ ಗೋಪಾಲಾಖ್ಯ ಗುರುಂ ಭಜೆ. ಶ್ರೀ ಗೋಪಾಲದಾಸರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ವಿಜಯದಾಸರೇ ನಿಮಗೆ ಅನಂತಾನಂತ ನಮನಗಳು. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸ ಗುರುವರ್ಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಹೆಳವನಕಟ್ಟಿ ಗಿರಿಯಮ್ಮನವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಮಹಿಪತಿದಾಸರೇ ನಿಮಗೆ ಅನಂತಾನಂತ ನಮನಗಳು.
ನಿಮಗೆ ಸುಪ್ರಭಾತವಾಗಲಿ. ಯಮಾಂಸಸ್ಯ ಪರಾಭಕ್ತ್ಯ ಸುಪ್ರಸನ್ನೋ ಹರಿಸ್ವಯಂ ಯಸ್ಯ ಆಚಾರ್ಯೋ ವ್ಯಾಸರಾಜಃ ಸಂಬಂಧೇ ಕನಕಾವಿದಂ. ಶ್ರೀ ಕನಕದಾಸರೇ ನಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರು ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಪುರಂದರದಾಸ ಗುರುವರ್ಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಸಕಲ ಯತಿವರೆಣ್ಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೆಣ್ಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮತ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀಮತ್ ವಿಜಯೀಂದ್ರ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀಮತ್ ವಾದಿರಾಜ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಶ್ರೀಪಾದರಾಜ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀಮತ್ ವಿಭುಧೇಂದ್ರ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀಮದ್ ಜಯತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀಮನ್ ನರಹರ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಪದ್ಮನಾಭ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಮಾಧವ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀಮದ್ ಅಕ್ಷೋಭ್ಯ ತೀರ್ಥರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಭ್ರಮಂಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಕಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಈ ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಮೋಕ್ತ ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಶ್ರೀ ಮಾನುಷೋತ್ತಮರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಮನುಷ್ಯರಾಜರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಮನುಷ್ಯ ಗಂಧರ್ವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ದೇವಗಂಧರ್ವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಚಿರಪಿತೃಗಳೇ ನಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಅಜಾನಜಾತಿ ದೇವತೆಗಳೇ ನಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಧರಣಿ ತನಕ್ಷರರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಭಗವಾನ್ ನಾಮಾಭಿಮಾನಿ ಉಷಾ ದೇವಿಯರೇ, ದೇವಕೀ ದೇವಿಯರೇ,
ಯಶೋಧಾದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉದಕಾಭಿಮಾನಿ ಶ್ರೀ ಬುಧರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಸ್ವಾಹಾದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಭಾಗೀರಥಿ, ಶ್ರೀ ಸೌಮ್ಯ, ಶ್ರೀ ಶ್ಯಾಮಳ, ಶ್ರೀ ರೋಹಿಣಿ, ಶ್ರೀ ಅನಿರುದ್ಧನ ಪತ್ನಿ ಉಷಾದೇವಿಯರೇ, ಪರ್ಜನ್ಯ ನಾಮಕ ಸೂರ್ಯರೇ, ನಿಮಗೆ ಅನಂತ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಕರ್ಮಜ ದೇವತೆಗಳೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ವಿಶ್ವಕ್ಸೇನಾ, ನಾಸತ್ಯ, ದಸ್ರಾ, ಕುಬೇರ, ಶೇಷಧನುತ್ತರೇ ಎನಿಸುವ 85 ಜನ ದೇವತೆಗಳೇ ನಿಮಗೆ ಅನಂತಾನಂತ ನಮನಗಳು. ಶ್ರೀ ಗಣಪತಿಯೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಮಿತ್ರನಾಮಕ ಸೂರ್ಯರೇ, ಶ್ರೀ ನಿವೃತ್ತಿಗಳೇ, ರಾವಗಿ ದೇವಿಯರೇ, ತಾರಾದೇವಿಯರೇ, ನಿಮಗೆ ಅನಂತ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಭೃಗು ಋಷಿಗಳೇ, ಶ್ರೀ ಅಗ್ನಿದೇವರೇ, ಶ್ರೀ ಪ್ರಸೂತಿ ದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ವರುಣ ದೇವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸೂರ್ಯ, ಚಂದ್ರ, ಯಮಧರ್ಮರಾಜ, ಶತರೂಪಾ ದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಪ್ರವಾಹ ವಾಯುದೇವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಶಚಿ ದೇವಿಯರೇ, ಶ್ರೀ ರಥಿ ದೇವಿಯರೇ, ಶ್ರೀ ಸ್ವಯಂಭೂ ಮನುಗಳೇ, ಶ್ರೀ ದಕ್ಷ ಪ್ರದೇಶ್ವರರೇ, ಶ್ರೀ ಬೃಹಸ್ಪತ್ಯಾಚಾರ್ಯರೇ, ಶ್ರೀ ಕಾಮಪುತ್ರ ಅನಿರುದ್ಧರೇ, ನಿಮಗೆ ಅನಂತ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಇಂದ್ರ ಕಾಮದೇವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಪಾರ್ವತಿ, ಶ್ರೀ ಸೌಪರ್ಣಿ, ಶ್ರೀ ವಾರುಣಿ ದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ಶ್ರೀ ತುಳಸಿ ದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ಎಲ್ಲಿ ಶ್ರೀ ತುಳಸಿಯ ವನವೋ ಅಲ್ಲಿ ಒಪ್ಪುವರು ಶ್ರೀನಾರಾಯಣರು. ಎಲ್ಲಿ ಶ್ರೀ ತುಳಸಿಯ ವನವೋ ಗಂಗೆ ಯಮುನೆ ಗೋದಾವರಿ ಕಾವೇರಿ ಅಘವಳಿಸುವ ಮಣಿ ಕರ್ಣಿಕೆಯು ತುಂಗಭದ್ರಾ ಕೃಷ್ಣವೇಣಿ ತೀರ್ಥಗಳೆಲ್ಲ ಮುಂಗಾಡಿಸುವ ಮೂಲ ವೃಕ್ಷದಲ್ಲಿ ಸರಸೀಜ ಭವ ಸುರಪ ಪಾವನ ಚಂದಿರ ಸೂರ್ಯ ಮೊದಲಾದವರು ಶ್ರೀರಮಣನ ಆಜ್ಞೆಯಿಲ್ದಗಲದಂತೆ ತರು ಮಧ್ಯದಲ್ಲಿ ನಿತ್ಯ ನಲಸಿಪ್ಪರೋ
ಋಗ್ವೇದ ಯಜುರ್ವೇದ ಸಾಮವೇದ ಅಘಾಳಿಸುವ ವೇದ ಕೋಶಗಳು ಅಗ್ರಭಾಗದಲ್ಲಿದೆ ಬೆಟ್ಟದೊಡೆಯನಲ್ಲಿ ಶೀಘ್ರದಿ ಒಲಿವ ಶ್ರೀ ಪುರಂದರ ವಿಠಲ ಎಲ್ಲಿ ಶ್ರೀ ತುಳಸಿಯ ವನವೋ ಅಲ್ಲಿ ಒಪ್ಪುವರು ಶ್ರೀನಾರಾಯಣರು ಎನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಶ್ರೀ ತುಳಸಿ ದೇವಿಯರೇ ನಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀ ಜಾಂಬವತಿ, ಕಾಳಿಂದಿ, ನೀಲಾ, ಭದ್ರಾ, ಮಿತ್ರವಿಂದ, ದಕ್ಷಿಣಾದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ರುದ್ರದೇವರೇ, ಶೇಷದೇವರೇ, ಗರುಡ ದೇವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕೃತಿರಮಣ ಪ್ರದ್ಯುಮ್ನ ನಂತರೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಗ ಮಾರುತನ ನಿಜ ಪತ್ನಿ. ಶತದ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ ಶ್ರೀ ಭಾರತೀ ದೇವಿಯರೇ ನಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಚತುರವದನ ನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನದಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುಟಿಪುದಕ್ಕೆ ಸನ್ನತಿಯ ಪಾಲಿಸಿ ನೆಲೆಸು ನೀಮಧ್ವದನ ಸದನದಲ್ಲಿ. ಶ್ರೀ ಸರಸ್ವತೀ ದೇವಿಯರೇ ನಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 632 ಶ್ವಾಸ ಜಪಗಳ 3 ವಿಧ ಜೀವರಣ ಗಬ್ಧದ ಕಲ್ಪ ಪರ್ಯಂತ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ವರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಶ್ರೀ ವಾಯುದೇವರೇ ನಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿರುಪಮಾನಂದಾತ್ಮ ಭವ ನಿತ್ಯರ ಸಭಾ ಸಂಸೇವ್ಯ ರುಜುಗಣದರಸೆ ಶಸ್ತ್ರ ಪ್ರಚುರವಾಣಿ ಮುಖದರೋಜೇನ ಗರುಡವೇಷಾಂಗದಳ ಶೇಖರರ ಜನಕ ಜಗದ್ಗುರುವೆ ತಚ್ಚರಣಗಳಿಗಭಿವಂದಿಸುವೆ ಪಾಲಿಪದು ಸನ್ಮತಿಯ. ಶ್ರೀ ಬ್ರಹ್ಮದೇವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ಜಗದಾಧಾರೆ ಮುಕ್ತ ಗಣವಿನತೆ ಸುತ್ತೈದು ಬಿಲ್ಲ ಪವಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಪ್ರತ್ಯವರ್ಷರೇ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ. ಶ್ರೀ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ.
ದುಷ್ಟನರಸಾಧೂಲ ಕರ್ತವ್ಯಂ ದೈವಮಾನ್ನಿಕಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಬೆಳಗಾಯಿದು ದಾಸರೆಲ್ಲರೂ ಬಂದು ಧೂಳಿದರು ಶನಗೊಂಡು ಲೇಸಾಗಿ ತಾಳ ದಂಡಿಗೆಯ ಬಿಡಿದು ಕೇಶವನೇ ನಿಮ್ಮದಿರಿ ನಾಮವನೇ ಸ್ಮರಿಸುತ್ತಲಿ ವಾಸುದೇವನ ಉದಯದಲ್ಲಿ ಮಾಡುತ್ತಿಗರೋ ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿಟ್ಟ ಹಾಲುಗಳ ಕಾವಳಿಯೊಳೆ ಪೀಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆದ್ದು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿದಳಯ್ಯ ಹರಿಯೇ ಏಳು ನಾರಾಯಣನೆ ಏಳು ಲಕ್ಷ್ಮೀ ರಮಣನೆ ಏಳು ಶ್ರೀ ಹರಿಯ ಬೆಳಗಾಯಿತು ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದೆಗರಯ್ಯ ಸುಜನರೊಡೆಯ ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಜನಿಗೆ ಪಾವಮಾನನ ದಿವ್ಯ ಕರದಲ್ಲಿ ಸೇವೆ ಸಂತಟಗೊಳ್ಳಿ ದೇವ ದೇವ ಅತ್ಯಗಾಧ ಸುಶೀಲ ಜಾಹ್ನವಿ ಸುತ್ತು ಷೋಡಶ ತೀರ್ಥದಿ ನಿತ್ಯ ಪುಷ್ಕರಣಿಯ ಗರ್ಭದಿ ಸುತ್ತಲಿರುವುದು ಕಂಡೆನ ದೇವ ದೇವ ಮತ್ತು ವರ್ಣಿಪ ತೀರ್ಥ ತಟದಲ್ಲಿ ಉತ್ತಮಾತೆಯ ಪಾದಕಿ ಚಿತ್ತವೇದ್ಯದಿ ಕಲ್ಪದರು ಅಶ್ವತ್ಥ ರೂಪದಿರುವನ ದೇವ ದೇವ ಅವನಿಯೊಳು ಶ್ರೀ ಮೋಷ್ಣ ಕ್ಷೇತ್ರದಿ ತವ ವಿಹಾರವ ಮಾಡುವಿ ಭವ ವಿಮೋಚನ ಭಕ್ತವತ್ಸಲ ಕವಿಗಳಿಗೆ ಕರುಣಾಕರ ದೇವ ದೇವ ಮಲ್ಲ ಮಾತನ ವೈಕುಂಠದಿಂದ ಮೆಲ್ಲ ಮೆಲ್ಲನೆ ಬಂದ
ಜಯ ಜಿಲ್ಲಿಗಾವನದಲ್ಲಿ ಕುಳಿತು ಎಲ್ಲ ಬಗುದರ ಸಲಗುವಿ ದೇವ ದೇವ ಕರಗಳೆರಡನು ಕಟಿಯವಾಲ್ತು ಕೋರೆ ಅಲ್ಲನೆ ತೋರುತ್ತ ಧರಿಸಿ ತಿರುಮಯ ಶಾಲಿಗ್ರಾಮದ ಶರವು ಈ ಪರಿ ಬೆಳಗುತ್ತ ದೇವ ದೇವ ಸುಂದರಾನನ ಕಂಜ ಮಧುಪನ ಇಂದು ನೋಡಿದ ಕಾರಣ ಬಂದ ದುರಿತಗಳೆಲ್ಲ ಹೋದವು ಆನಂದ ಶುಭಕರವಾದವು ದೇವ ದೇವ ಎನ್ನ ಶ್ವೇತವರಾಗ ಮೂರುತಿ ಎನ್ನ ಪೂರ್ಣದ ಪುಣ್ಯಧಿ ನಿನ್ನ ಶುಭಕರವಾದ ಪಂಕಜವನ್ನು ಕಂಡನು ಇಂದು ನಾ ದೇವ ದೇವ ಶೂಕರಾಸ್ಯನ ನಿನ್ನ ಪಾದಕ ಅನೇಕ ವಂದನೆ ಮಾಡುವೆ ಶೋಕಗರ ಗೋಪಾಲ ವಿಠಲ ನೀ ಕರುಣದಿ ರಕ್ಷಿಸೋ ದೇವಿ ಅಂಬುಜವಲ್ಲಿ ರಮಣನೆ ಕುವರಾಗದಯಾನಿದೆ ಪಾವಮಾನನ ದಿವ್ಯ ಕರದಲ್ಲಿ ಸೇವೆ ಸಂತತ ಕೊಳ್ಳುವಿ ದೇವ ದೇವ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ ಗೋವಿಂದ ಪಂಚಬಾರದು ಮಡದೆ ಬಾರಳು ಪಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಲ ಧರ್ಮವ ಗೋವಿಂದ ಅಂತರ್ಯಾರಿಗೆ ಪುತ್ರರ್ಯಾರಿಗೆ ಮಿತ್ರ ಬಾಂಧವರ್ಯಾರಿಗೂ ವ್ಯರ್ಥಯವನ ಬರಳದು ಇವಾಗ ಅರ್ಥಪುತ್ರರು ಕಾಯುವರೇ ಗೋವಿಂದ ಬಂದು ಬಂದರೆ ತನ್ನ ಪುರುಷನ ಬಂದು ಕುಳ್ಳಿಯಪ್ಪಳು ಒಂದು ದಿನದಲ್ಲಿ ತಾರದಿದ್ದರೆ ಹಂದಿನ ಎಂದ ಬೊಗಳವಳು ಗೋವಿಂದ ಪ್ರಾಣವಲ್ಲವೇ ತನ್ನ ಪುರುಷನ ಕಾಣದೆ ನಿಲ್ಲಲಾರಳು ಪ್ರಾಣ ಹೋಗುವಾಗ ಪುಟ್ಟರಂಜಳು ಜಾಣ ಕರೆದರೆ ಬಾರಳು ಗೋವಿಂದ ಒಡಲು ಅಗ್ನಿಗೆ ಒಡವೆ ಮಡದೆಗೆ ಪಡದೆ ಮಕ್ಕಳು ಯಾರಿಗೂ ಬಿಡದೆ ಯಮನ ಬರಡದು ಇವಾಗ ಎಡವಿ ಬಿದ್ದಿತು ನಾನಿಗೆ ಗೋವಿಂದ ಚಿತ್ತದನದಲ್ಲಿ ಪಟ್ಟಣಾಳುವ ಗಟ್ಟಿದಾನರ ಶೀಳಿದ ಮುಟ್ಟಿ ಭಜಿಸಲು ಶ್ರೀ ಪುರಂದರ ವಿಠಲೇಶನ ಪಾದವ ಗೋವಿಂದ ಪಾಲಿ ಸೈಯ ಪವನಾರಯ್ಯ ಪಾಲವಾರೇ ಸಯ್ಯ ವೆಂಕಟರಾಯ ಪಾಲಿ ಸಯ್ಯ ಕಾಲ ಕಾಲಕ್ಕೆ ಹೃದಯಾಲಯದೊಳು ನಿಂತು ಕ್ಷೀರ ಮುರುತಿ ತೋರಮೇರು ಕರುಣಧೀ ಪಾಲಿ ದಯ್ಯ ಶೇಷ ಸಾರವೆಂಬ
ಚೋಷುವಾದಾರಾಧಿಯಾಡು ಈಶಾಲಾರನೋ ಹರಿಯೇ ಎನ್ನ ದೊರೆಯೇ ದಾಸಾನಂದನ್ನ ಮ್ಯಾಲೆ ಗಾಸಿಗೊಳಿಸುವರು ಲೇಸೂರಿನಗಲ್ಲವಯ್ಯ ಹೇಗಿಯ ದೋಷ ರಾಶಿಗಳೆಲ್ಲ ನಾಶನ ಮಾಡಿಸಿ ವಿಶೇಷವಾದ ಜ್ಞಾನಲೇಸ ಭಕುತಿತ್ತು ಆಸೆಯ ಬಿಡಿಸಲ್ಲ ಮೀಸಲು ಮನ ಮಾಡಿ ನೀಸಲಕೋ ಶ್ರೀನಿವಾಸ ಕೃಪಾಳೋ ಪಾಲಿ ಚಯ್ಯ ಮೂರು ಗುಣಗಳಿಂದ ಮೂರು ತಾಪಗಳಿಂದ ಮೂರು ಅವಸ್ಥೆಯಿಂದ ಮುಕುಂದ ಮೂರು ಐದಾರಿಂದ ಮೂರು ಏಳರಿಂದ ಮೂರಾರು ಧಾರಿ ಕಾಣದೆ ಮೂರಾರು ಮೂರು ಹಿಡಿದ ಮ್ಯಾಲೆ ಮೂರೆರಡೋಡಿಸಿ ಮೂರು ಮೂರು ಭಕ್ತಿ ಮೂರು ಕಾಲಕ್ಕೆ ಇತ್ತು ಮೂರು ರೂಪರಾಗಿ ಮೂರು ಜಗವನೆಲ್ಲ ಮೂರು ಮಾಡಿದ ಬಿಂಬ ಮೂರುತಿ ವಿಶ್ವ ಪಾಲಿ ಸಯ್ಯ ಕರುಣಾ ಸಾಗರನಿಲ್ಲ ಸ್ಮರಣೆ ಮಾತ್ರ ಸಕಲ ದುರಿತ ಪರಿಹಾರವೆಂದು ನಾ ಬಂದು ಮೊರೆ ಹೋಗಲಿನ್ನು ಹೊರಯಬೇಕಲ್ಲದೆ ಜರಿದು ದೂರ ನೋಡುವರೆ ಮುರಾರೆ ಮರುತಾಂತರ್ಗತ ಗೋಪಾಲ ವಿಠಲ ಮರುತಾಂತರ್ಗತ ಗೋಪಾಲ ವಿಠಲ ಈ ಶರೀರ ನಿನ್ನ ಚರಣ ಕರ್ಪಿಸಿದೆನು ಸರಿ ಬಂದನು ಮಾಡು ಬಿರುದು ನಿನ್ನದು ದೇವ ಪರಮ ದಯಾನಿಧೆ ಪುರಗಾತ್ರಿ ವಾಸ ಪಾಲಿ ಜಯ ಪವನಾನಯ್ಯ ಪಾಲವಾರಿ ದೀನಯ್ಯ ಹೇಜಿಯ ಪಾಲಿ ಶ್ರೀ ಲಕ್ಷ್ಮೀ ನಾರಾಯಣ ದೇವರೇ ನಿಮಗೆ ಅನಂತಾನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಈಗ ಎಲ್ಲರೂ ಮಂತ್ರಾಲಯದ ರಾಘವೇಂದ್ರ ತೀರ್ಥರು ಸಾರ್ವಭೌಮರ ಗುರುರಾಜರ ಸನ್ನಿಧಾನಕ್ಕೆ ಹೋಗಿದ್ದೀನಿ. ಎಲ್ಲರೂ ಗುರುರಾಜರ ಬೃಂದಾವನದ ಮುಂದೆ ನಿಂತರು. ಮಾನಸಿಕವಾಗಿ ಉತ್ತಮವಾದ ಚಿಂತನೆ, ಅತ್ಯದ್ಭುತವಾಗಿರ್ತಕ್ಕಂಥ ಸುಂದರವಾದ ಅಲಂಕೃತವಾದ ಮಂಗಳಕರವಾದ ಕಲಿಯುಗದ ಕಾಮಧೇನು ಕಲ್ಪತರು ಚಿಂತಾಮಣಿಗಳೆಂದೆನಿಸಿದ ರಾಜಾದಿರಾಜ ಗುರು ಸಾರ್ವಭೌಮರಾದ ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನದ ಮುಂದೆ ನಿಂತಿದ್ದು ಪ್ರಾರ್ಥನೆ ಮಾಡೋದು, ಅಷ್ಟಾಂಗ ಪ್ರಣಾಮವಾಗಿ ನಮಸ್ಕಾರವನ್ನು ಮಾಡೋದು. ಗುರುರಾಜರೇ, ಗುರು ಸಾರ್ವಭೌಮರೇ, ಮಂತ್ರಾಲಯ ಪ್ರಭುಗಳೇ, ರಾಘವೇಂದ್ರ ಸ್ವಾಮಿಗಳೇ, ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದೀನಿ. ನಿಮ್ಮಿಂದ ನಮಗೊಂದು ಅನುಗ್ರಹ ಆಗ್ಬೇಕಾಗಿ ತಿರುಪತಿಯ ತಿರುಮಲೆಯ ವೆಂಕಟಾಚಲ ಪರ್ವತದ ಆರೋಹಣವನ್ನು ಬೆಟ್ಟ ಹತ್ತಿ ಮೆಟ್ಲೋತ್ಸವದ ಕ್ರಮದಲ್ಲಿ ಹೋಗಿ ಬೆಟ್ಟದ ಮೇಲೆ ದೇವರ ದರ್ಶನ ಮಾಡಬರಬೇಕು. ನೀವು ಗುರುಗಳಾದವರು ಬುದ್ಧ ಭಕ್ತಿ ಗುರುಭಕ್ತಿಗಾಗಿ ಸದಾ ಪ್ರಸಕ್ತಿ ನಿರಂತರಾಗಿ
ದರಿಯ ಶ್ರೀ ವಿಶ್ವಗುರುವನ್ನು ಸುತ್ತ ಪಕ್ಷಾಮಿ ವಾಯೋರ್ ಅವತಾರ ಲೀಲಾ ಅಂತ ಹೇಳಿದಂತೆ ನೀವು ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹ ಮಾಡಿ ನಾವು ಹೋಗಿ ಬರಬೇಕು. ರಾಘವೇಂದ್ರ ಸ್ವಾಮಿಗಳು ಪರಮಾನುಗ್ರಹ ಮಾಡಿ ಪರಮ ಪ್ರೀತಿಯಿಂದ ಪರಮ ಕರುಣೆಯಿಂದ ತಮ್ಮ ಕೃಪೆಯಿಂದ ಆಶೀರ್ವಾದ ಮಾಡ್ತಾ ಎರಡೂ ಕೈಗಳು ತುಂಬಾ ಮಂತ್ರಾಕ್ಷತೆ, ಉತ್ತಪ್ಪಿ, ಗೋಡಂಬಿ, ಮುದ್ರಿ ಬೀಜ, ಕಲ್ಸಕ್ರಿ, ದ್ರಾಕ್ಷಿ, ಕೊಬ್ಬರಿ ಮಟ್ಲು, ಹೂವು ಎಲ್ಲವನ್ನು ಎರಡೂ ಕೈ ತುಂಬಾ ಕೊಡ್ತಾ ಇದ್ದಾರೆ. ಎರಡೂ ಕೈ ತುಂಬಾ ತಗೊಂಡಿದ್ದೀವಿ. ಗುರುರಾಜರ ಹತ್ರ ಹೋಗಿ ಬರ್ತೀವಿ. ಸ್ವಾಮಿ ನಿಮ್ಮ ಅನುಗ್ರಹ ಇರಲಿ ಕೇಳ್ಕೊಂಡು ನೇರಾಗಿ ಮನೋವೇಗದಿಂದ ಮಾನಸಿಕವಾಗಿ ಅಪ್ಪ ವೆಂಕಟ ರಮಣನ ಪರ್ವತ, ವೆಂಕಟಾಚಲ ಪರ್ವತದ ಮುಂದೆ ಹೋಗಿದ್ದೀವಿ. ಕಳಗಲಿ ಇಟ್ಟಿದ್ದೀವಿ, ಅದನ್ನ ಅಲಿಪೀರಿ ಅಂತ ಹೇಳ್ತಾರೆ. ಮಾಧವ ಬ್ರಾಹ್ಮಣಂಗೆಲ್ಲಿ ನಮಸ್ಕಾರ ಮಾಡಿ ತಾನು ಮಾಡಿದ ಘೋರವಾಗಿರ್ತಕ್ಕಂಥ ಆ ಪಾಪದಿಂದ ಮುಕ್ತನಾದನು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾ ಇದ್ದೀವಿ. ಬೆಟ್ಟ ಕಾಣ್ತಾ ಇದೆ, ಗಾಳಿಗೋಪುರದವರೆಗೆ ಎತ್ತರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆ ವೆಂಕಟ ಪರ್ವತ ಕಾಣ್ತಾ ಇದೆ. ಪರ್ವತದ ಮುಂದೆ ಎರಡೂ ಕೈಗಳನ್ನು ಮೇಲೆ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಭೋ ಶ್ರೀನಿವಾಸ, ದೇವದೇವೋತ್ತಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಜಗಜ್ಜನ್ಮಾದಿ ಕಾರಣ, ಸರ್ವತಂತ್ರ ಸ್ವತಂತ್ರ ಸ್ವಾಮಿ ಪ್ರಭೋ, ನಿನ್ನ ಸನ್ನಿಧಾನಕ್ಕೆ ಬರಬೇಕು ಅಂತ ಸಂಕಲ್ಪ ಮಾಡಿ ಮಂತ್ರಾಲಯ ಪ್ರಭುಗಳಿಂದ ಅನುಗ್ರಹವನ್ನ ಮಂತ್ರಾಕ್ಷತೆಯನ್ನು ಪಡೆದು ಬಂದಿದ್ದು ಈ ಪರ್ವತವಾಗಿರ್ತಕ್ಕಂಥದ್ದು ವೆಂಕಟ ಪರ್ವತ. ಮಾಧವ ಬ್ರಾಹ್ಮಣನ ಅತಿ ಘೋರವಾಗಿರ್ತಕ್ಕಂಥ ಪಾಪಗಳನ್ನ ಸುಟ್ಟು ಬೂದಿ ಮಾಡಿ ನಾಶ ಮಾಡಿ ಅವನ್ನ ಪರಮ ಪವಿತ್ರವನ್ನಾಗಿ ಮಾಡತಕ್ಕಂಥ ಪರಮ ಪವಿತ್ರವಾದ ವೆಂಕಟಾಚಲ ಕ್ಷೇತ್ರ. ನಾನು ಕೂಡ ತಿಳಿಯದೇನೋ ಮಾಡಿದ ಸಮಸ್ತ ಜನ್ಮಾಂತರಗಳ ಅಸಂಖ್ಯಾತ್ಮಕವಾಗಿರ್ತಕ್ಕಂಥ ಎಲ್ಲ ಪಾಪದ ರಾಶಿಗಳನ್ನು ಸುಟ್ಟು ಭಸ್ಮ ಮಾಡಿ ನನ್ನ ಪವಿತ್ರವನ್ನಾಗಿ ಮಾಡು ತಂದೆ ಶ್ರೀನಿವಾಸ ಅಂತ ಹೇಳ್ತಾ ಆ ಶೇಷಾಚಲ ಪರ್ವತ, ವೆಂಕಟಾಚಲ ಪರ್ವತವನ್ನು ಹತ್ತಾ ಇದ್ದೆ. ವೆಂಕಟಾಚಲವಾದ ಗೋವಿಂದ ಗೋವಿಂದ, ವೆಂಕಟಾಚಲವಾಸ ಗೋವಿಂದ ಗೋವಿಂದ, ವೆಂಕಟಾದ್ರಿವಾಸ ಗೋವಿಂದ ಗೋವಿಂದ. ಮೇಲೆ ಹೋಗ್ತಾ ಇತ್ತು ಗಾಳಿಗೋಪುರ. ಅದ್ರ ಹಿಂದೆ ಕಾಣತಕ್ಕಂಥದ್ದೇ ಶೇಷಾಚಲ. ಪ್ರಭೋ ಶ್ರೀನಿವಾಸ, ಜಗಜ್ಜನ್ಮಾದಿ ಕಾರಣ, ದೇವದೇವೋತ್ತಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಸಕಲದೋಟ ವಿದೂರ, ವೆಂಕಟಾಚಲವನ್ನತ್ತಿ ಬಂದು ಸಕಲ ಪಾಪಗಳಿಂದ ಮುಕ್ತನಾಗ್ತದೆ. ಈಗ ಶೇಷಾಚಲವನ್ನು ಹಚ್ತಾ ಇದ್ದೆ. ಶ್ರೇಷ್ಠ ದೇವರಿಗೆ ಬಂದಿರತಕ್ಕಂಥ ಅಹಂಕಾರವನ್ನ ಪರಿಹಾರ ಮಾಡಿ ಅವನಿಗೆ ಪರಮಾನುಗ್ರಹವನ್ನು ಮಾಡತಕ್ಕಂಥ ಈ ಪರ್ವತ ನಂದು ಕೂಡ. ನಾನು, ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಮಠ, ನನ್ನ ಹಣ, ನನ್ನ ಬಂಗಾರ, ನಾನೂ ನಂದು ಅನ್ನತಕ್ಕ ದುರಹಂಕಾರದ ಗುಣವನ್ನ ನಾಶ ಮಾಡಿ ನಿನ್ನ ದಾಸನನ್ನಾಗಿ ಪರಮ ಪವಿತ್ರವಾಗಿ ಮಾಡು ತಂದೆ ಹೇಳ್ತಾ ಶೇಷಾಚಲವಾಸ ಗೋವಿಂದ ಗೋವಿಂದ, ಶೇಷಾಚಲವಾಸ ಗೋವಿಂದ ಗೋವಿಂದ. ಮೇಲೆ ಹೋಗ್ತಾ ಇದ್ವಿ. ಮುಂದೆ ಕಾಣೋದೆ ಅಂಜನಾಚಲ. ಪ್ರಭೋ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತ ಕಲ್ಯಾಣಗಳ ಪರಿಪೂರ್ಣ, ದೇವದೇವೋತ್ತಮ, ಹರೇ ಶ್ರೀನಿವಾಸ, ವೆಂಕಟಾಚಲವನ್ನು ಹತ್ತಿ ಬಂದು ಪಾಪದಿಂದ ಮುಕ್ತನಾಗಿ ಶೇಷಾಚಲವನ್ನು ಹತ್ತಿ ಬಂದು ಅಹಂಕಾರವನ್ನು ಕಳ್ಕೊಂಡೆ ಈಗ ಅಂಜನಾದ್ರಿಯನ್ನು ಹತ್ತಾ ಇದೆ. ಯಾವ ಹನುಮಂತ ದೇವರಿಗೆ ಅತಿ ಉನ್ನತವಾದ ಶ್ರೇಷ್ಠವಾದ ಸೇವೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಆಲಿಂಗನವನ್ನು ಕೊಟ್ಟು ಉದ್ಧಾರ ಮಾಡಿ ದಾಸನಾಗಿ ಮಾಡ್ತೇನೆ. ಹನುಮಂತ ದೇವರಂತೆ ಸೇವೆ ಮಾಡತಕ್ಕಂತ ಶಕ್ತಿ ಯೋಗ್ಯತೆ ನಂದಲ್ಲ. ನನ್ನ ಯೋಗ್ಯತೆ ಬಹಳ ಸಣ್ಣದು. ಆದರೂ ಕೂಡ ನನ್ನ ಅವಗುಣಗಳನ್ನ ಮನ್ನಿಸಿ ನನ್ನನ್ನು ದಾಸನಾಗಿ ಮಾಡಿ ದಾಸ್ಯತ್ವವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ ಅಂತ ಹೇಳ್ತಾ ಅಂಜನಾಚಲವಾಸ ಗೋವಿಂದ ಗೋವಿಂದ, ಅಂಜನಾಚಲವಾಸ ಗೋವಿಂದ ಗೋವಿಂದ, ಅಂಜನಾ
ಅಂಜನಾದ್ರಿವಾದ ಗೋವಿಂದ ಗೋವಿಂದ ಅಂತ ಹೋಗ್ತಾ ಇದ್ದೀವಿ. ಮುಂದೆ ಬರೋದೇ ವೃಷಭಾಚಲ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪ್ರಭೋ ಶ್ರೀನಿವಾಸ ವೆಂಕಟಾಚಲವನ್ನು ಹತ್ತಿ ಬಂದು ಸಕಲ ಪಾಪದಿಂದ ಮುಕ್ತನಾದ. ಶೇಷಾಚಲವನ್ನು ಹತ್ತಿ ಬಂದು ಅಹಂಕಾರವನ್ನು ಕಳ್ಕೊಂಡು ಅಂಜನಾದ್ರಿಯನ್ನು ಹತ್ತಿ ಬಂದು ದಾಸನಾದ. ಈಗ ಈ ವೃಷಭಾಚಲದಲ್ಲಿ ವೃಷಭಾಸುರ ಅನ್ನತಕ್ಕಂಥವನು ಆ ಕರಾಳ ನರಸಿಂಹದೇವರ ಶಾಲಿಗ್ರಾಮಗೆ ಎಷ್ಟೋ 1000 ವರ್ಷಗಳು ಪೂಜೆ ಮಾಡಿ ನೀನು ಆ ಶಾಲಿಗ್ರಾಮದಿಂದ ಶ್ರೀನಿವಾಸ ರೂಪದಲ್ಲಿ ಬಂದು ಅವನಿಗೆ ಸಂಹಾರ ಮಾಡಿ ಈ ಪರ್ವತವನ್ನು ಹೆಸರಿಟ್ಟು ತಂದೆ. ಅದರಂತೆ ನನಗೂ ಕೂಡ ಅನುಗ್ರಹ ಮಾಡು. ಶಾಲಿಗ್ರಾಮ ಪೂಜೆಯನ್ನು ನಿತ್ಯ ಮಾಡುವಂತೆ ಮಾಡು. ನಾನು ಮಾಡತಕ್ಕಂತಹ ಪೂಜೆಯಿಂದ ನನಗೆ ಪ್ರಸನ್ನನಾದ. ನಾನು ಮಾಡಿದ ಅವಗುಣಗಳನ್ನ ದುರ್ಗುಣಗಳನ್ನ ಕಡಿದು ನನ್ನ ಸಜ್ಜನನ್ನಾಗಿ ಮಾಡಿ ದಾಸನಾಗಿ ಮಾಡು ತಂದೆ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾದ ಗೋವಿಂದ ಗೋವಿಂದ ವೃಷಭಾಚಲವಾದ ಗೋವಿಂದ ಗೋವಿಂದ ವೃಷಭಾಚಲವಾದ ಗೋವಿಂದ ಗೋವಿಂದ ಮುಂದೆ ಹೋಗ್ತಾ ಇದ್ವಿ. ಮುಂದೆ ಕಾಣೋದು ಗರುಡಾದ್ರಿ. ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹರೇ ಶ್ರೀನಿವಾಸ ಸ್ವಾಮಿ ವೆಂಕಟಾಚಲವನ್ನು ಹತ್ತಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದ. ಶೇಷಾಚಲವನ್ನು ಹತ್ತಿ ಬಂದು ಅಹಂಕಾರವನ್ನು ಕಳ್ಕೊಂಡು ಮತ್ತೆ ಅಂಜನಾಚಲವನ್ನು ಹತ್ತಿ ಬಂದು ದಾಸತ್ವವನ್ನು ಪಡೆದು ವೃಷಭಾಚಲವನ್ನು ಹತ್ತಿ ಬಂದು ಅವಗುಣಗಳಿಂದ ಬಿಡಿಸಿಕೊಂಡು ಸಜ್ಜನನಾಗಿ ಸದ್ಗುಣ ಭರಿತನಾಗಿ ಬರ್ತಾ ಇದ್ದೀನಿ. ಈ ಗರುಡಾತ್ರಿಯಲ್ಲಿ ತನ್ನ 2 ಪಕ್ಕದ ರೆಕ್ಕೆಗಳಿಂದ 4 ವೇದಗಳನ್ನು ಉಚ್ಚಾರ ಮಾಡ್ತಾ ಇನ್ನು ಹೊತ್ಕೊಂಡು ಸೇವೆ ಮಾಡ್ತಕ್ಕಂಥ ಗರುಡಾನಂದದೇ ಪೊತ್ತು ತಿರುಗಳೇನು. ಗರುಡನಂತೆ ನಾನು ಇನ್ನು ಹೊತ್ಕೊಂಡು ತಿರ್ಲಿಕ್ಕೆ ಆಗಲ್ಲ ಅಲ್ಲಪ್ಪ. ಆದ್ರೂ ಕೂಡ ಈ ಎಷ್ಟು ಹೆಮ್ಮೆ ನಿಂಗೆ. ಗರುಡನ ಹೆಗಲೇರಿ ಜಗವ ಮೋಗಿಸುವ ಪುರಂದರ ವಿಠಲ ವೆಂಕಟ ಬಂದ ಮನೆಗೆ ಇಂದು ನಾನೇನ ಮಾಡಿದೆನು ಪುಣ್ಯವನೇ ಮಾಡಿದೆನು ಮಂಗಳ ಮಹಿಮಾ ವೆಂಕಟ ಬಂದ ಮನೆಗೆ. ದೇವರನ್ನ ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಗರುಡಾದ್ರಿಯನ್ನು ಹತ್ತೋಣದ್ರಿಂದ ಸಕಲೇಂದ್ರಿಯ ಪ್ರಕರಣ ನಿನ್ನಂತ ಕಣ್ಣು ನಿನ್ನ ದರ್ಶನ ನಿನ್ನ ಶ್ರೀಮದ್ ಭಾಗವತದ ಗ್ರಂಥಗಳನ್ನು ನೋಡುವಂತೆ ಆಗಲಿ. ಕಿವಿ ನಿನ್ನ ಮಂಗಳ ಕಥೆಗಳನ್ನು ಶ್ರವಣ ಮಾಡುವಂತೆ ಆಗಲಿ. ಮೂಗು ನಿನ್ನ ನಿರ್ಮಾಲ್ಯವನ್ನು ಆಘ್ರಾಣಿಸುವಂತೆ ಆಗಲಿ. ಜಿಹ್ವೆ ನಿನ್ನ ನಾಮ ತಗೊಳ್ಳುವಂತೆ ಆಗಲಿ. ಬಾಯಿ ನಿನ್ನ ಪ್ರಸಾದವನ್ನು ಸ್ವೀಕರಿಸುವಂತೆ ಆಗಲಿ. ಕೈಗಳು ನಿನ್ನ ಪಾದ ಸ್ಪರ್ಶ ಪೂಜೆ ಮಾಡುವಂತೆ ಆಗಲಿ. ಕಾಲುಗಳು ನಿನ್ನದ ಪ್ರದಕ್ಷಿಣೆ ಮತ್ತು ತೀರ್ಥಯಾತ್ರೆಗಳನ್ನು ಮಾಡುವಂತೆ ಆಗಲಿ. ಈ ಶರೀರ ನಿನ್ನ ಸೇವೆಗಾಗಿ ಆಗಲಿ ಸ್ವಾಮಿ ಹೇಳ್ತಾ ಗರುಡಾಚಲವಾದ ಗೋವಿಂದ ಗೋವಿಂದ ಗರುಡಾಚಲವಾದ ಗೋವಿಂದ ಗೋವಿಂದ ಗರುಡಾದ್ರಿವಾಸ ಗೋವಿಂದ ಗೋವಿಂದ. ಮೇಲ ಕಾಣೋದೆ ಅನಂತಾದ್ರಿ, ಈ ಕಡೆ ಕಾಣೋದು ಇನ್ನ ಮುಂದೆ ನಾರಾಯಣ. ಬೇಡಿ ಆಂಜನೇಯನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಸ್ವಾಮಿ ವೆಂಕಟಾಚಲವನ್ನು ಹತ್ತಿ ಬಂದು ಸಕಲ ಪಾಪದಿಂದ ಮುಕ್ತನಾದ. ಶೇಷಾಚಲವನ್ನು ಹತ್ತಿ ಬಂದು ಅಹಂಕಾರವನ್ನು ಕಳ್ಕೊಂಡೆ. ಅಂಜನಾಚಲವನ್ನು ಹತ್ತಿ ಬಂದು ದಾಸ್ಯತ್ವವನ್ನು ಪಡೆದು ವೃಷಭಾಚಲವನ್ನು ಹತ್ತಿ ಬಂದು ಸಕಲ ದುರ್ಗುಣಗಳನ್ನು ನಾಶ ಮಾಡಿಕೊಂಡೆ. ಗರುಡಾದ್ರಿಯನ್ನು ಹತ್ತಿ ಬಂದು ಸಕಲೇಂದ್ರಿಯಗಳು ನಿನ್ನ ಪರವಾಗಿ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಬರ್ತದೆ. ಈಗ ಮುಂದೆ ಜನ ಆನಂದಾದ್ರಿ ಅಂತಕ್ಕಂಥ ಪರ್ವತ, ಮುಂದೆ ನಾರಾಯಣಾದ್ರಿ ಅಂತಕ್ಕಂಥ ಪರ್ವತವನ್ನು ಹತ್ತುತ್ತಾ ಇದ್ದೀವಿ. ಬೇಡಿ ಆಂಜನೇಯನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ವಾಮಿ ಅಪ್ಪನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ.
ಅನುಗ್ರಹ ಮಾಡು ಹೇಳ್ತಾ ಆನಂದಾದ್ರಿವಾಸ ಗೋವಿಂದ ಗೋವಿಂದ, ಆನಂದಾದ್ರಿವಾಸ ಗೋವಿಂದ ಗೋವಿಂದ, ಆನಂದಾದ್ರಿವಾಸ ಗೋವಿಂದ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ. ಆಯ್ತು, ಪ್ರಾಣದೇವರಿಗೆ ನಮಸ್ಕಾರ ಮಾಡಿದ್ವಿ, ಎದುರಿಗೆ ತಿರುಗಿದೇವಿ. ಅಪ್ಪನ ರಾಜ ಹೇಳ್ತಾರೆ 4 ಬೀಜಗಳು ಸಂಕೇತ ಏನು ಸಾಂಕೇತಿಕವಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನತಕ್ಕಂಥ 4 ಮಾಡದ ಬೀಜಗಳಲ್ಲಿ ಪ್ರದಕ್ಷಿಣಾಕಾರವಾಗಿ ಬರ್ತಾ ಇದ್ದೇನೆ. ಧರ್ಮದ ಬೀಜದಲ್ಲಿ ಧರ್ಮ ಮಾಡಲಿಕ್ಕೆ ಉಪದೇಶ ಪಡೆದು, ಅರ್ಥದ ಬೀಜದಲ್ಲಿ ಅರ್ಥವನ್ನು ಸ್ವಾಮಿಗೆ ಸಮರ್ಪಣೆ ಮಾಡಬೇಕು, ಕಾಮವನ್ನ ಸ್ವಾಮಿಗೆ ಮೇಲೆ ಇಟ್ಕೊಳ್ಳುತ್ತೆ, ಸ್ವಾಮಿಗೆ ಪ್ರೀತಿಯಿಂದ ಸ್ವಾಮಿಯ ಪ್ರಸಾದದ ಕಾಮನೆಯನ್ನು ಕಾಂತಿ ಇರ್ತಾನಾದ. ಮತ್ತು ಮೋಕ್ಷ ಬೀಜೊಳಗೆ ಬರ್ತಾ ಇದ್ದೀನಿ, ಸ್ವಾಮಿ ಪುಷ್ಕರಣಿ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡಿದ್ದೀನಿ, ಪರಮ ಪಾವನನಾದ. ವರಾಹ ದೇವರ ದರ್ಶನವನ್ನು ಮಾಡಿದೆ, ಉನ್ನತವಾಗಿರ್ತಕ್ಕಂಥ ನಿನ್ನ ಆಜ್ಞೆಯನ್ನ ಸ್ವೀಕಾರ ಮಾಡಿ, ವರಾಹ ದೇವರ ದರ್ಶನ ಮಾಡಿ ನನ್ನ ದರ್ಶನಕ್ಕೆ ಬಂದ್ರೆ ನನ್ನ ಯಾತ್ರಾ ಫಲ ಆಗ್ಲಿ, ವರಾಹ ದೇವರ ದರ್ಶನ ಮಾಡದೆ ಬಂದ್ರೆ ನನ್ನ ಯಾತ್ರಾ ಫಲ ನಿಷ್ಫಲವಾಗ್ಲಿ ಅಂತ ಹೇಳ್ತು ಸ್ವಾಮಿ. ನಿನ್ನ ಮಾತಿನಂತೆ ನಿನ್ನ ಆಜ್ಞಾ ಪ್ರಕಾರವಾಗಿ ವರಾಹ ದೇವರ ದರ್ಶನ ಮಾಡಿಕೊಂಡು ಈ ಕಡೆ ಬಂದಿವಿ. ಒಳಗೆ ರಾಜಗೋಪುರದ ಕೆಳಗೆ ಬೆಳ್ಳಿ ಬಾಗಿಲು ಕೆಳಗೆ ತಣ್ಣಗೆ ನೀರು ಬರ್ತಾ ಇದೆ, ಕಾಲು ಒರೆಸ್ಕೊಂಡು ಅಲ್ಲಿಂದ ಬೆಳ್ಳಿ ಬಾಗಿಲು, ಮುಂದೆ ಬಂಗಾರದ ಬಲಿಪೀಠ, ಬಂಗಾರದ ಗರುಡ ಕಂಬ, ಹಿತ್ತಾಳಿ ಬಾಗಿಲು, ಆಮೇಲೆ ಬೆಳ್ಳಿ ಬಾಗಿಲು, ಆಮೇಲೆ ಬಂಗಾರ ಬಾಗಿಲು ದಾಟ್ತಾ ಇದ್ದೀನಿ. ಯಾವುದು ಹೊರಗಿರತಕ್ಕಂಥ ರಾಜಗೋಪುರದ ಕೆಳಗಿರತಕ್ಕಂಥ ಹಿತ್ತಾಳಿ ಬಾಗಿಲು ತಮೋಗುಣಕ್ಕೆ ಸಾಂಕೇತಿಕವಾಗಿ ಧ್ಯಾನ ಮಾಡಿಕೊಂಡೆ. ತಮೋಗುಣಗಳೆಲ್ಲ ಹೋಗಿ ಮುಂದೆ ಬಲಿಪೀಠ, ಗರುಡ ಕಂಬ, ಧ್ವಜಸ್ತಂಭ ದಾಂತಿ ಒಳಗೆ ಬೆಳ್ಳಿ ಬಾಗಿಲಿಗೆ ಹೋದೆ. ರಜೋಗುಣದ ನಿರ್ಲೇಪಾಯ್ತು. ಇನ್ನ ಮುಂದೆ ಬಂಗಾರದ ಬಾಗಿಲು ದಾಟ್ತಾ ಇದ್ದೇನೆ, ಸಾತ್ವಿಕ ಗುಣ ತುಂಬಿ ಬಿಟ್ಟಿದೆ. ಒಳಗೆ ಹೋಗ್ತಾ ಇದ್ದೀನಿ. ಏನು ಜಯ ವಿಜಯರ ಸನ್ನಿಧಾನ, ಅಪ್ಪನ ದರ್ಶನ ಆಗ್ತಾ ಇದೆ. 3 ಹೊತ್ತಲು ದಾಟ್ತಾ ಇದ್ದೇನೆ. ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಯುಕ್ತವಾದ 3 ಶರೀರವನ್ನ ದಾಟಿಕೊಂಡು ಸ್ವರೂಪ ದೇಹ ಯುಕ್ತದಿಂದ ಸ್ವಾಮಿ ಹತ್ತಿರ ಹೋಗಿತ್ತು. ಸ್ವಾಮಿಯ ಅದ್ಭುತವಾಗಿರ್ತಕ್ಕಂಥ ಬಂಗಾರದ ಕಿರೀಟ, ಮಕರ ಕುಂಡಲ, ನಾಮಗಳು, ಶಂಖ ಚಕ್ರಗಳು, ವಕ್ಷಸ್ಥಳದಲ್ಲಿ ಶ್ರೀದೇವಿ, ಭೂದೇವಿ, ಶಾಲಿಗ್ರಾಮ ಹಾರ, ಲಕ್ಷ್ಮೀ ಹಾರ, ಸಂಪಗಿ ಹಾರ, ಏನು ಲಕ್ಷ್ಮಿ ಹಾರಗಳು, ಬಂಗಾರದ ಸರಗಳು, ಬಂಗಾರದ ಪೀತಾಂಬರಗಳು, ರೋಜಾ ಹುಬ್ಬಿನ, ಮಲ್ಲಿಗೆ, ಜಾಜಿ ಹುಬ್ಬಿನ ಹಾರಗಳು, ಶಿರಸ್ಸಿನಿಂದ ಪಾದದವರೆಗೆ ಏಕಪ್ರಕಾರವಾಗಿ ದೊಡ್ಡ ತೋಮಾಲೆ ಹಾಕೊಂಡು ನಿಂತಿದ್ದಾನೆ ನಮ್ಮಪ್ಪ. 16 ತುಪ್ಪದ ದೀಪಗಳು ಒಳಗೆ ಹೋಗ್ತಾ ಇದ್ದೇನೆ. ನಮ್ಮಪ್ಪ ಹೆಂಗಿದ್ದಾನೆ? ಸರಿಜಯ ಕಂದರ ದರಸು ದರ್ಶನಹಾರ, ಸುಂದರ ಮನೋಹರ ಪದಯುಗಳದಿನೋ ಪುರ, ಇಟ್ಟಿಹನು ಸಲ್ಮುನಿ ಹೃದಯ ಸ್ಥಿತ ಗಂಭೀರ, ಬಹುದಾನ ಶೂರ, ವಿಧಿಭವಾದ್ಯರ ಪೊರೆವದಾತನು, ತುದಿ ಮೊದಲು ಮಧ್ಯಂತರಗಿತನು, ಉದುಭವಾದಿಗಳಿಗೆ ಕರ್ತನು, ತ್ರಿದಶ ಪೂಜಿತ ತ್ರಿಭುವನೇಶ, ಷಡು ವಿಲಾಸದಿ ಸ್ವಾಮಿ ತೀರ್ಥದಿ, ಉದಿಸುತ್ತಿರದಿರಿ ಮಗಿಳ ಸಗಿತದಿ, ಪದುಮನಾಭ ಶ್ರೀ ಪುರಂದರ ವಿಠಲನು, ಪ್ರತಿ ವರ್ಷ ಬ್ರಹ್ಮೋತ್ಸವದಿ ಮೆರೆಯುತ್ತ ಬಂದು ನಿಂತಿಗ ನೋಡಿ, ಭೂತಳದಿ ವೆಂಕಟ ಇಂದಿರೆ ಒಡಗೂಡಿ, ಒಪ್ಪುವ ನಿರಂತರ ಹೊಂದಿ ಭಜನೆಯ ಮಾಡಿ, ಆನಂದ ಬೇಡಿ ವಂದಿಸುತ್ತ ಮನದೊಳಗೆ ಜೀವನಡಿ, ದ್ವಂದ್ವ ಬದಿಸಲು ಬಂದ ಭಯಹಾರ, ಇಂದುದರ ಸುರ ವೃಂದನುತ ಗೋವಿಂದ ಗಣದಯ ಸಿಂಧು ಶ್ರೀಹರಿ, ಬಂದು ನಿಂತಿಗ ನೋಡಿ. ಒಳಗೆ ಹೋಗ್ತೀವಿ. ಅಪ್ಪ
ಅಪ್ಪನ ಗಬ 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 ವಾಸನೆ, ಮಲ್ಲಿಗೆ ಹೂವು, ಜಾಜಿ ಹೂವು, ಪಚ್ಚಕಲ್ಪುರ, ಏಲಕ್ಕಿ, ಲವಂಗ, ಅದೇನು ಜವ್ವಾದು ಪುನುಗು ವಾಸನೆ ಬೀಸ್ತಾ ಇದೆ. ನಮ್ಮಪ್ಪ ಮಂದಹಾಸ. 3 ನಾಮಗಳ ಧರಿಸಿದ ಕಾರಣವೇನೋ ಸಾರಿ ಬೆಳೆದು ಈಗಲೇ ಶ್ರೀರಮಾಪತ ಶ್ರೀನಿ ವಾಸ ವೆಂಕಟರಮಣ. ಯಾರು ಇಟ್ಟರು ನಿನಗ ಈ 3 ನಾಮಗಳ? 3 ನಾಮಗಳ ಧರಿಸಿದ ಕಾರಣವೇನೋ ಸಾರಿ ಬೆಳೆಲು ಈಗಲೇ. ಪ್ರಾರ್ಥನೆ ಮಾಡಿದ್ವಿ, ಕೆಳಗೆ ಬಗ್ಗಿದೀವಿ, ಕಾಲ್ ಕೆಳಗೆ ಮೊಳಕಾಲು ಹಾಕೊಂಡು ಮಂಡಿ ಹಾಕೊಂಡು ಕೂತೀವಿ. 2 ಕೈಗಳನ್ನು ಅಪ್ಪನ ಪಾದದ ಮೇಲೆ ಹಾಕಿದೀವಿ. ಬೆಂಡೆ ರೂಪುರ ಬಂಗಾರದ ಗೆಜ್ಜೆಗಳು ಹಿಡ್ಕೊಂಡಿವಿ, ಗಟ್ಟಿಯಾಗಿ ಹಿಡ್ಕೊಂಡಿವಿ ಅಪ್ಪನ ಪಾದ. ಯಾರು ಬಿಡಬಾರ್ದು. ಬಿಡೇನೋ ನಿನ್ನಂಗ್ರ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ. ಗಟ್ಟಾಗಿ ಪಾದ ಹಿಡ್ಕೊಂಡಿವಿ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗರ ಗೋವೆನಯ್ಯ ಅನುದಿನ ಪಾಡಿ. ಕಡೆ ಕಣ್ಣಿಲ್ಲಾಗೆಲ್ಲ ನೋಡಿ ಬಿಡುವಿ, ಕೊಡು ನಿನ್ನ ಧ್ಯಾನವ ಮನಸುಚಿ ಮಾಡಿ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆಲ್ಲ ಹರಣಕ್ಕೆ ತೋಡಿಸೋ. ಶರಣ ಸೇವೆ ನನಗೆ ಕೊಡಿಸೋ, ಅಭಯ ಕರ ಪುಷ್ಪವಾಯಲ್ಲ ಶಿರದಲ್ಲಿ ಮೂಡಿಸೋ. ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ ಮರೆಯದ ರಕ್ಷಣೆ ಮಾಡಯ್ಯ ಪೊರೆದು. ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎಂಬನು ಪೊರೆದು. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ್ನ ಮಾಡಿಕೋ ಎನ್ನ. ಎಷ್ಟು ಘಾಸಿ ಮಾಡುವರೇನೋ ಕರುಣಾ ಸಂಪನ್ನ. ದಾಸನ್ನ ಮಾಡಿಕೋ ಎನ್ನ. ಸ್ವಾಮಿಯನ್ನ ಬಿಟ್ಟು ಬರ್ಲಿಕ್ಕೆ ಇಷ್ಟ ಇಲ್ಲ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇನ್ನೂ ದೊಬ್ಬತಾ ಇದ್ದಾರೆ. ಹೊರಗೆ ಬಂದೇವಿ. ವಿಮಾನ್ ಶ್ರೀನಿವಾಸ ದೇವರು ಬಂದ ಕಾಣಿಕೆ ಹಾಕ್ಬೇಕು. ಏನ್ ಹಾಕ್ಬೇಕು ಕಾಣಿಕೆ? ಅವಂದೇ ಇಂದ್ರಿಯ, ಅವಂದೇ ಶರೀರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮಾನಸಿಕವಾಗಿರ್ತಕ್ಕಂಥ ಶರೀರವನ್ನೇ ಅವನ ಉಂಡಿಯೊಳಗೆ ಸಮರ್ಪಣೆ ಮಾಡಿದ ಈ ಮೆಟ್ಲೋತ್ಸವದ ಒಂದು ಚಿಂತನೆ ಎಲ್ಲರಿಗೂ ಬರಬೇಕು. ನಿತ್ಯ ಮಾಡ್ಬೇಕು. ಸ್ವಾಮಿಯನ್ನ ಚಿಂತನೆ ಮಾಡ್ಬೇಕು. ಮಾಡ್ಬೇಕಾದ್ರೆ ಬಹಳ ದೊಡ್ಡದಾಗಿರತಕ್ಕಂತ ಸೇವೆ ಇದು. ಈ ಸೇವೆ ಸಿಕ್ಕೋದು ಬಹಳ ಕಷ್ಟವಾಗಿರತಕ್ಕಂಥದ್ದು. ಜನ್ಮಾಂತರದಲ್ಲಿ ಸಿಕ್ಕತಕ್ಕಂತ ಸೇವೆ ಇದು. ಈ ಸೇವೆಯಿಂದ ನಾವು ಮುಂದಾಗಬೇಕು. ನಮ್ಮ ಧ್ಯೇಯ ಏನಿರ್ಬೇಕು? ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರ ಮೇಲೂ ದ್ವೇಷ ಮಾಡಬಾರ್ದು, ಎಲ್ಲರನ್ನೂ ಪ್ರೀತಿ ಮಾಡಬೇಕು. ಎಲ್ಲ ಪ್ರಾಣಿಗಳನ್ನ, ಮರಗಳನ್ನ, ಗಿಡಗಳನ್ನ, ಮನುಷ್ಯರನ್ನ, ಶೂದ್ರರನ್ನ, ವೈಶ್ಯರನ್ನ, ಕ್ಷತ್ರಿಯರನ್ನ, ಬ್ರಾಹ್ಮಣರನ್ನ, ಜ್ಞಾನಿಗಳನ್ನ ಎಲ್ಲರ ಮೇಲೆ ಏಕ ಪ್ರಕಾರವಾಗಿ ಬಿಂಬೋಪಾಸನೆಯಿಂದ ಪ್ರೀತಿ ಮಾಡ್ತಾರೆ. ಸ್ವಾಮಿ ನನ್ನವನು. ಸ್ವಾಮಿ ಕೊಟ್ಟದ್ರೊಳಗೆ ಮನವಕಾಯದೊಳು ಅನುಭವಿಸುವ ದಿನ ದಿನದ ವಿಷಯ ಸಾಧನಗಳನ್ನು ಅಲಿನಾಂತರ್ಗತ ವನರುಗ ದಳಲೋಚನಗರ್ಪಿಸಿ ನಾ ದಾಸನೆಂಬುದೇ ಫಲವಿದು ಬಾಳೋದಕ್ಕೆ. ಯಾರನ್ನೂ ದ್ವೇಷ ಮಾಡಬಾರದು, ಎಲ್ಲರ ಮೇಲೂ ಪ್ರೀತಿ ಮಾಡಬೇಕು. ಗೋವಿಂದನನ್ನ ನನ್ನವನನ್ನು ತಿಳ್ಕೊಬೇಕು. ಸ್ವಾಮಿ ಕೊಟ್ಟದ್ರೊಳಗೆ ತೃಪ್ತಿ ಆಗಬೇಕು ಎಂಬುವ ದೃಷ್ಟಿಯೊಳಗೆ ಸ್ವಾಮಿಯ ಈ ಸುಪ್ರಭಾತದ ಈ ಧ್ಯಾನ ಕಾರ್ಯಕ್ರಮದ ಈ ಮೆಟ್ಲೋತ್ಸವದ ಕಾರ್ಯಕ್ರಮವನ್ನ ಪ್ರತಿನಿತ್ಯ ಅರುಣೋದಯದಲ್ಲಿ ಏಕಾಂತವಾಗಿ 1 ಗಂಟೆ ಕಾಲ ನಾವು ಚಿಂತನೆ ಮಾಡಿದ್ರೆ ನಮ್ಮ ಜನ್ಮ ಉದ್ಧಾರ ಆಗತ್ತೆ, ಜನ್ಮ ಸಾರ್ಥಕ ಆಗತ್ತೆ, ಬದುಕು ಸಾರ್ಥಕ ಆಗತ್ತೆ, ಹುಟ್ಟಿದ್ದು ಸಾರ್ಥಕವಾಗತ್ತೆ ಅನ್ನತಕ್ಕಂಥ ದೃಷ್ಟಿಯೊಳಗೆ
ನಮ್ಮ ಪರಮ ಪೂಜ್ಯರಾದ ಗುರುಗಳಾಗಿರ್ತಕ್ಕಂಥ ಶ್ರೀಮತ್ ಸುಭದೇಂದ್ರ ಶ್ರೀಪಾದಗಳವರ ಅನುಗ್ರಹದಿಂದ, ಪೂಜ್ಯ ಅಪ್ಪಣ್ಣಾಚಾರ್ಯರ ಆಶೀರ್ವಾದದಿಂದ, ಗುರು ಸಾರ್ವಭೌಮರು ನಮ್ಮ ಗುರುರಾಜರ ಪರಮ ಅನುಗ್ರಹ, ಅವರ ಕೃಪಾ, ಅವರ ಆಶೀರ್ವಾದ, ಅವರ ದೃಷ್ಟಿಯಿಂದ ಗುರುರಾಜರು ನಡೆಸ್ತಾ ಇದ್ದಾರೆ. ಇದನ್ನ ನಡೆಸಿದ್ದೀವಿ. ಇದ್ರೊಳಗೆ ಏನಾದ್ರು ತಪ್ಪು ಒಪ್ಪುಗಳಿದ್ದೆ ಅದು ನಂದು, ಏನಾದ್ರೂ 4 ಒಳ್ಳೆ ಮಾತಿದ್ರೆ ಅದು ಶ್ರೀನಿವಾಸಂದು ಅಂತ ಹೇಳ್ತಾ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ನುಡಿಯೇ ಅಜಿತಲ್ಲ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನಿನ್ನವ ಶ್ರೀನಿವಾಸನ ಅನ್ಯರ ನರಿಯನೋ ಶ್ರೀನಿವಾಸ, ಅಯ್ಯ ಮನ್ನೀಸ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆ 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 ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ ಕರ್ಮದ ಮೆಟ್ಲೋತ್ಸವನ್ನ ಒಬ್ಬರು ಬಹಳ ಅತ್ಯಂತ ಪ್ರೀತಿಯರಾದ ಶ್ರೀನಿವಾಸನ ಭಕ್ತರು. ಅವಳು ಬಾಲ್ಯದಿಂದ ಬೆಟ್ಟದ ಮೇಲೆ ಸೇವೆ ಮಾಡಿ, ಭಜನೆ ಮಾಡಿ, ಮಹಾಪ್ರದಕ್ಷಿಣೆ ಮಾಡಿ, ಅವರ ಕುಟುಂಬ ಸಮೇತವಾಗಿ ನಮ್ಮ ಜೊತೆಗೆ ಶ್ರೀನಿವಾಸನ ಸೇವೆ ಮಾಡಿದವಳು. ವಿದ್ಯಾ ಅಂತ ಹೇಳಿ PS ಕೃಷ್ಣಮೂರ್ತಿ ಆಚಾರ್ಯ ಅಂತ ಇದ್ರು, ಅವರ ಮಗಳು. ಎಲ್ಲ ನಾವೆಲ್ಲ ಬೆಟ್ಟದ ಮೇಲೆ ಬಹಳ ಶ್ರೀನಿವಾಸನ ಸೇವೆ ಒಂದು ಕಾಲಕ್ಕೆ ಮಾಡಿದ್ದೀವಿ. ಈಗ ಅವಳು ಆಸ್ಟ್ರೇಲಿಯಾ ಒಳಗೆ ಸಿಡ್ನಿಯಿಂದ ಈ ಒಂದು ಶ್ರೀನಿವಾಸನ ಸೇವೆ ನಂದಾಗ್ಲಿ, ನಾನು ಮಾಡ್ತೀನಿ, ನನ್ನ ಜನ್ಮ ಸಾರ್ಥಕವಾಗ್ಲಿ, ನಮ್ಮ ತಂದೆ ತಾಯಿಗಳು ಕೃಷ್ಣಮೂರ್ತಿ ಆಚಾರ್ಯ ಮತ್ತು ರೇಣುಕಾದೇವಿ ಅವರ ಅಮ್ಮನವರು ಪ್ರೀತರಾಗ್ಲಿ, ಅವರ ವಿಶ್ವಾಸ ಆಗ್ಲಿ, ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಬೆಳಗ್ಗೆದ್ದು ಧ್ಯಾನ ಮಾಡಲಿ ಅಂತಕ್ಕಂಥ ದೂರದೃಷ್ಟಿಯಿಂದ ಅವರು ಇದನ್ನ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ದೇವರು ಶ್ರೇಷ್ಠ ಮಾಡಲಿ, ಶ್ರೀನಿವಾಸ ಅವರಿಗೆ ಅನುಗ್ರಹ ಮಾಡಲಿ. ಇದು ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡ್ತಾ ಈ ಒಂದು ಆಡಿಯೋವನ್ನ ಎಲ್ಲರಿಗೂ ಸಮರ್ಪಣೆ ಮಾಡ್ತಾ ಇದ್ದೀವಿ. ಮಧ್ವೇಶಾರ್ಪಣ ವಸ್ತು, ಕೃಷ್ಣಾರ್ಪಣ ವಸ್ತು. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಶ್ರೀ ಕೃಷ್ಣಾರ್ಪಣ ವಸ್ತು.